ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ವಿನಾಯಕರಣ ವ್ಲಾಗ್. ಸೊ ಇದು ತುಂಬಾನೇ ದಿಢೀರ್ ಆಗಿದಂಥ ಪ್ಲಾನು. ಸೊ ಏನಂತ ಅಂದರೆ, ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ಗೊತ್ತಾಗ್ತಿದೆ. ಸೊ ನಾವೆಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ, ಲಗೇಜ್ಗಳನ್ನ ಎತ್ಕೊಂಡು ಹೋದ್ರೆ. ಸೊ ವಯನಾಡ್ ಟ್ರಿಪ್ ಮಾಡ್ತಾ ಇದ್ದೀವಿ. ಸೊ ಆ್ಯನಿವರ್ಸರಿಗೆ ಹೋಗಿಲ್ಲ, ದಿಲೀಪ್ ಬರ್ತಡೇಗೆ ಹೋಗಿರಲಿಲ್ಲ. ಸೊ ಹಾಗಾಗಿ ಸೊ ರಜಾ ಇತ್ತು, ಅಂದರೆ ಫ್ರೀ ಇತ್ತಲ್ಲ ಸ್ವಲ್ಪ, ಹಾಗಾಗಿ ಮತ್ತೆ ಯಾವುದೋ ಹಬ್ಬಗಳಿರಲಿಲ್ಲ. ಸೊ ಬಟ್ಟೆ ಮೇಲೆ ಫ್ರೀ ಆಗಿರುತ್ತೆ ಅಂತೇಳಿ ಸೊ ಇವತ್ತು ಪ್ಲ್ಯಾನ್ ಮಾಡಿದ್ದೀವಿ. ನಾವು ಅತ್ತೆನೆಲ್ಲ ರೆಡಿ ಆಗಿದ್ದಾರೆ. ಸೊ ಈಗ ಹೊರಡೋಣ. ಆ ಕವರ್ ಎತ್ಕೊಂಡು ಮತ್ತೆ ತೇವದ ಬಟ್ಟೆಗಳು ಹಾಕಕ್ಕೆ ಕರೀತದ ಎಲ್ಲವಾ ತಗೊಳ. ತಗೊಳ್ಳಿ. ಅದು ಕವರ್ ಮುಂದೆ ಕೊಡು, ನೀರೈತೆ ಅದರಲ್ಲೆಲ್ಲ. ಫ್ರೆಂಡ್ಸ್, ನಾವು ಇವಾಗೆಲ್ಲ ಹೊರಟ್ವಿ. ಸೊ ವಯನಾಡ್ ಏನಕ್ಕೆ ಪ್ಲ್ಯಾನ್ ಮಾಡಿದ್ದು ಅಂದರೆ, ನಾವು ಯಾವಾಗಲೂ ಆಲ್ಮೋಸ್ಟ್ ಈ ಕಡೆ ಬರ್ತೀವಿ, ಮಲೆನಾಡು ಕೂರ್ಚ್ ಕಡೆ ಯಾವಾಗಲೂ ಹೋಗ್ತಿದ್ವಿ. ಹಾಗಾಗಿ ಈ ಸಲ ಕೇರಳ ಸೈಡು ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಮಾಡಿದ್ವಿ. ಅಂದರೆ ಎಕ್ಸಾಕ್ಟ್ ನಿಮಗೆ ವಯನಾಡ್ ಅಂತ ಅಂದರೆ ತುಂಬಾ ಹತ್ತಿರ ಬರುತ್ತೆ. ಬಿಕಾಸ್ ಅದು ಕೇರಳ ರೀಚ್ ಆಗಬೇಕು ಅಂದರೆ ನೀವು ವಯನಾಡಿಂದಾನೇ ಆಲ್ಮೋಸ್ಟ್ ಒಂದು 250 ಕಿಲೋಮೀಟರ್ಸ್ ಇರುತ್ತೆ. ಅಂದರೆ ಇನ್ನು ನಿಮಗೆ ಒಂದು 4 ಅವರ್ಸ್ ಎಕ್ಸ್ಟೆಂಡ್ ಆಗುತ್ತೆ ವಯನಾಡಿಂದನೇ ಕೇರಳ ಜರ್ನಿ. ಬಟ್ ನಮ್ಮದು ವಯನಾಡ್ ಆಲ್ಮೋಸ್ಟ್ ಒಂದು 4 ಅವರ್ಸಿಗೆ ನಾವು ರೀಚ್ ಆದ್ವಿ. ಯಾಕಂದರೆ ಮೈಸೂರು ಬಿಟ್ಟರೆ ನಮಗೆ ಬಂಡೀಪುರ ಫಾರೆಸ್ಟಿಂದ ನಮಗೆ ಆಲ್ಮೋಸ್ಟ್ ವಯನಾಡ್. ಸೊ ನಾವೆಲ್ಲ ಟೋಲ್ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಎಕ್ಸಾಕ್ಟ್ ನಮಗೆ ಒಂದು 3-4 ಅವರ್ಸಲ್ಲಿ ರೀಚ್ ಆದ್ವಿ. ತುಂಬಾ ಒಂದು ಪ್ಲೇಸಸ್ ಅಂತಲೇ ಹೇಳ್ಬೋದು. ಅಲ್ಲಿ ಏನಾಗುತ್ತೆ? ನಿಂಗಂತೂ ಭಯ ಆಯ್ತಿದ್ದೆ. ಸೊ ನಾವು ಪ್ರಿಕಾಷನ್ಸ್ ಕೇಳಿದ್ವಿ ಇವ್ರ ಹತ್ರ, ಯಾರ್ದು ಟಿಕೆಟ್ ತೊಗೊಂಡ್ವಿ ಎಂಟ್ರೆನ್ಸಿಗೆ ಇವ್ರ ಹತ್ರ. ಸೊ ಬಂಡೀಪುರ ಫಾರೆಸ್ಟ್ಗೆ ಅವ್ರು ಏನು ಹೇಳಿದ್ರಂದ್ರೆ, ಎಲ್ಲೂ ನಿಲ್ಲಿಸ್ಬೇಡಿ, ಆನೆಗಳು ಜಿಂಕೆಗಳೆಲ್ಲ ಇರುತ್ತೆ, ಹೋಗ್ತಾ ಇರಿ ಅಷ್ಟೇ ಅಂತಂದ್ರಲ್ವ ವಿನಯ್? ರಂಬೆ ಕೊಂಬೆನು ಜಿಂಕೆ ತರ ಕಾಣ್ತವೆ ಈಗ. ರಂಬೆ ಕೊಂಬೆ ಎಲ್ಲ. ಎಸ್. ಏನಂದ್ರೆ ಹೇಳು. ಮತ್ತೆ ಓಡಿಸು ಬೇಗ. ಕಿಟಕಿ ಹೊಚ್ಚಿದೀವಿ. ಬಿಸ್ಕೆಟ್ ಕೊಡೋ, ಇಲ್ಲಿ ಎದುರು ಬರ್ತದೆ ಜಿಂಕೆ ಬಂದು. ಬಿಸ್ಕೆಟ್ ನೋಡ್ಬಿಟ್ಟು ಕೈಲಿ ಇಟ್ಕೊಂಡು, ಯಾಕೆ ಕೈ ನೋವು ಬರ್ಸ್ಕೊತ್ಯಾ? ಅಲ್ಲೋಡಿ ತಿಂತಾನೂ ಇಲ್ಲ, ಸುಮ್ಮನೆ ಇಟ್ಕೊಳ್ಳೋದು. ಸೊ ಫ್ರೆಂಡ್ಸ್, ಇವಾಗ ಬಂಡೀಪುರ ಫಾರೆಸ್ಟ್ಗೆ ಬಂದಿದ್ದೀವಿ. ಸ್ವಲ್ಪ ಸ್ನ್ಯಾಕ್ಸ್ ಆಯಿತು ದಿಲೀಪಂಗೆ, ನಮಗೆಲ್ಲ ಸ್ನ್ಯಾಕ್ಸ್ ಆದಮೇಲೆ ಸೊ ಇವಾಗ ಎಂಟ್ರಿ ಕೊಟ್ಟಿದ್ದೀವಿ. ತುಂಬಾ ಇಲ್ಲಿ ನಾನು ನೋಡಿದ್ದೀನಿ, ವಿಡಿಯೋಸ್ ತುಂಬ ನೋಡಿದೆ. ಎಲಿಫೆಂಟ್ ಜಾಸ್ತಿ ಇದೆ, ಮತ್ತು ಜಿಂಕೆಗಳೆಲ್ಲ ಇದೆ. ಸೊ ವಿನಯ್ಗೆ ಬೇಗ ಓಡಿಸು. ಭಯ, ನನಗಂತೂ ಜೊತೆಗೆ ಭಯನೂ ಇದೆ. ಜಿಂಕೆ ಅಂತ ಕಣೆ. ಓ, ಆಸಜ್ಜಿ ಜಿಂಕೆ. ನೀವೆಲ್ಲೂ ಇಸ್ಬೇಡ ನೋಡಿ. ನಡಿಯೋ, ಏನು ಬಿಡೋದು? ಇಲ್ಲವೇ ಕಣೋ ಜಿಂಕೆಗಳು ಒಳಗಡೆ ಕೂತಾವ ನೋಡೋದಿ. ಅದಕ್ಕೆ ಅವ್ರು ಹಿಡ್ದಿದ್ದು. ನಾನು ಇದೇ ನಿಂಗೆ ಕೂತವೆ ಅಂತ. ಬಾ ಇಲ್ಲಿ ಬಾ, ತೋರಿಸ್ತೀನಿ ಏನಾರ ಸಿಕ್ಕುದು. ಅಯ್ಯಪ್ಪ, ಏಯ್ ನಾನು ಕಣೋ. ಹೇಳವ, ನೀನು ಹೇಳವ. ಹಾಂ, ಏನು ನೀನು? ದಿಲೀಪ ಜಿಂಕೆ. ನಾನು ಕಾಣೋ ದಿಲೀಪ ಜಿಂಕೆ ಅಂತೆ, ನಮ್ಮ ಅತ್ತೆ ಆಶಾಜಿ ಜಿಂಕೆ ಅಂತೆ. ಬಂಡೀಪುರ ಫಾರೆಸ್ಟಲ್ಲಿ ಏನಂತ ಅಂದರೆ ತುಂಬಾ ವೈಲ್ಡ್ ಅನಿಮಲ್ಸ್ ಇರುತ್ತೆ. ಅಲ್ಲಿ ಬೋರ್ಡ್ಗಳು ಹಾಕಿರ್ತಾರೆ ನಮಗೆ ಪ್ರಿಕಾಷನ್ಸ್ಗೆ. ಒಂದು ಟೈಗರ್, ಲಯನ್, ಚೀತಾ, ಡೀರ್ ಮತ್ತು ಎಲಿಫೆಂಟ್ಸ್ ಅಂತೂ ತುಂಬಾ ಇರುತ್ತೆ ಅಲ್ಲಿ. ಬಟ್ ನಾವು ಡೇ ಟೈಮಲ್ಲಿ ಹೋಗಿರೋದ್ರಿಂದ ಕಡಿಮೆ ಅಂತಲೇ ಹೇಳ್ಬೋದು, ನಮಗೆಲ್ಲೂ ಕಾಣಲಿಲ್ಲ. ಬಟ್ ಬಂಡೀಪುರ ಫಾರೆಸ್ಟಲ್ಲಿ ಅಂದರೆ ತುಂಬಾ ಇರುತ್ತೆ, ನಾವು ಅಲ್ಲಿ ಹುಷಾರಾಗಿ ಹೋಗಬೇಕಾಗುತ್ತೆ. ಸೊ ನಾವು ಆ ಟೆನಿಕಾಸ್ಟ್ ಕೇರಳ ರೀಚ್ ಆದ್ವಿ. ಲಡ್ಡು ಕೊಡು, ಬಾ ಇಳಿ ಕೆಳಗೆ ಬಾ. ನಾವೆಲ್ಲಿದ್ದೀವಿ ಇವಾಗ? ಕೇರಳದಲ್ಲಿದ್ದೀವಿ.
ಸೊ ವಿನಯ್ ಕೇರಳಗೆ ರೀಚ್ ಆದ್ವಿ. ಏನು ತಿಂತಾರದು? ಕ್ಯಾರೆಟ್, ಪೈನಾಪಲ್ ಇದೆ, ಸೀಬೆಕಾಯಿ ಇದೆ, ಮಾವಿನಕಾಯಿ ಇದೆ, ಚಿಲ್ಲಿಕಾಯಿ ಇದೆ, ಮ್ಯಾಂಗೋ, ಮಾವಿನಕಾಯಿ. ಸೊ ವಾಟ್ ಇಸ್ ಇಟ್? ಗೋವಾ ಇದೆ, ಕರ್ನಾಟಕ ಇದೆ, ಕೇರಳ ಫೇಮಸ್. ಸರಿ ಕ್ಯಾರೆಟ್ ತಿಂತಾನ ಅದೇನೆ. ದಿಲ್ಲಿ ನೀನೇನು ತಿಂತೀಯಾ? ತಿರುಗಿ ಕಡೆ ಏನು ತಿಂತೀಯಾ? ನಮ್ಗೆ ಎಲ್ಲೋದ್ರು ಮಾವಿನಕಾಯಿ ಇಷ್ಟ, ಸೊ ಹಾಗಾಗಿ ಮಾವಿನಕಾಯಿ ತಿಂತಾ ಇದ್ದೀನಿ. ಅಲ್ಲೇ ಇರು, ರೋಡ್ ಹೋಗ್ಬೇಡ. How much 2 liters water? 35. ಚೆನ್ನಾಗಿರುತ್ತಲ್ಲ ಪೈನಾಪಲ್? ಖಾರ ಬೇರೆ ಹಾಕಿ. ಮಗ ನಿಂಗೇನು ಬೇಕು ನೋಡಿ? ಬೂಮರ್ ಕೈ ಆಗ್ತಿರೋದು. ಮ್ಯಾಂಗೋ ತಗೋಪ ಇಲ್ಲಿ, ಮ್ಯಾಂಗೋ ದಿಲ್ಲಿ, ಮ್ಯಾಂಗೋ. ಅವ್ರನ್ನ ಕೇಳು. ಏನು ಸುಷ್ಮಿತಾ ಅದು? ಸೋಡಾ. ಓಹ್ ಸೋಡಾ, ಕೇರಳ ಸೋಡಾ. ಕೇರಳ ಸೋಡಾ. ವಾಪಸ್ ಕೊಡು ಬೂಮರ್. ನಾವಿಲ್ಲಿ ಮನೆ ಬಿಟ್ಟಾಗ ಆಲ್ಮೋಸ್ಟ್ 8 o'clock ಆಗಿತ್ತು. ನಾವು ವಯನಾಡ್ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 1:30 ಆಗಿತ್ತು. ಸೊ ನಾವು ಅಲ್ಲಿನ ಸ್ನ್ಯಾಕ್ಸ್ ತೊಗೊಂಡು ತಿರ್ಗಾ ಜರ್ನಿ ಮಾಡಿದ್ವಿ. ನಮಗಿಲ್ಲಿ ಉಡುಪಿ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಅಂತ ಹೇಳಿ ನಮ್ಗೆ ಆನ್ ದ ವೇನೇ ಸಿಗುತ್ತೆ. ಸೊ ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ಏನಂತಂದರೆ ತುಂಬಾ ಇತ್ತು, ಬಟ್ ನಮಗೆ ವಿನಯ್ ನಮ್ಗೆ ಸಜೆಸ್ಟ್ ಮಾಡಿದ್ದು ಕೇರಳದಲ್ಲಿ ಕೇರಳ ಪರೋಟ ಫೇಮಸ್ ಅಲ್ಲೆಲ್ಲ ಅಂತ ಹೇಳಿ ಕೇರಳ ಪರೋಟನ ತೊಗೊಂಡ್ವಿ. ಮತ್ತು ಚಪಾತಿನೂ ತೊಗೊಂಡ್ರು, ದಿಲೀಪು ಚಪಾತಿ ತೊಗೊಂಡ್ವಿ. ಸೊ ಅದ್ರ ಜೊತೆಗೆ ಪನ್ನೀರ್ ಕಡಾಯಿ ಮಸಾಲ ತೊಗೊಂಡ್ವಿ. ಚೆನ್ನಾಗಿತ್ತು ಟೇಸ್ಟ್. ಅಂದರೆ ಕೆಲವೊಂದು ಹೋಟ್ಲಲ್ಲಿ ಚೆನ್ನಾಗಿರುತ್ತೆ, ಬಟ್ ಕೆಲವೊಂದರಲ್ಲಂತೂ ನಾವು ಹೇಳಂಗೆ ಇಲ್ಲ, ಆ ಥರ ಇರುತ್ತೆ. ಸಪೋಸ್ ಯಾರು ಹೋಗೋರು ಪ್ರಿಕಾಷನ್ಸ್ ಆಗಿ ಮನೇಲಿ ಏನಾದ್ರು ಚಪಾತಿ ಚಟ್ನಿ ಪುಡಿ ಮಾಡ್ಕೊಂಡೋದ್ರೆ ಬೆಸ್ಟ್ ಅಂತ ಅನಿಸುತ್ತೆ ನಂಗೆ ಅನಿಸಿದ್ದ ಪ್ರಕಾರ. ಯಾಕಂದರೆ ಫುಡ್ ಅಂತೂ ಅಷ್ಟು ನಮಗೆ ಸೆಟ್ ಆಗಲ್ಲ ಅಲ್ಲಿನ ಫುಡ್ಡು. ಅದಾದಮೇಲೆ ನಾವು ಎಸ್ಟೇಟಿಗೆ ಹೋದ್ವಿ, ಟೀ ಎಸ್ಟೇಟಿಗೆ. ಸೊ ಫ್ರೆಂಡ್ಸ್, ನಾವೀಗ ರೀಚ್ ಆದ್ವಿ. ಸೊ ನಾವು ಬಂದಿದ್ದು ಪೆರಿಗೋಡ ಅನ್ನೋ ಒಂದು ಪ್ಲೇಸ್ಗೆ. ಸೊ ಇಲ್ಲಿ ಬಂದು ಏನಂತಂದರೆ ಜಿಪ್ ಲೈನ್ ಇದೆ. ಸೊ ಲಾಂಗೆಸ್ಟ್ ಜಿಪ್ ಲೈನ್ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ಇನ್ ಕೇರಳ. ಸೊ ವಿನಯ್ ಇಲ್ಲಿ ಏನು ಕುಡಿತಿದ್ಯಾ ವಿನಯ್? ಟೀ ಕುಡಿತಿದ್ದಾರೆ, ಸ್ಪೆಷಲ್ ಕಣ್ಣನ್ ವೇನ್ ಟೀ ಕುಡಿತಾ ಇರೋದು ಎಸ್ಟೇಟ್ ಬಂದು. ಸೊ ನಾನೇನು ಟೀ ಕುಡಿಯಲ್ಲ. ಸೊ ಇರು ವಿನಯ್, ಇಲ್ಲ ಬರೋಣ. ನಾವಿಲ್ಲಿ ಜಿಪ್ ಲೈನ್ಗೆ ಹೋದ್ವಿ. ಸೊ ಇಲ್ಲಿ ಪ್ರಿಕಾಷನ್ಸ್ ಆಗಿ ನಮಗೇನೇನು ಬೇಕು, ಕ್ಯಾಪು ಮತ್ತು ಅದಕ್ಕೆ ನಮಗೆ ಬೆಲ್ಟ್ಸ್ಗಳು ಏನೇನು ಬೇಕು ಪ್ರತಿಯೊಂದು ಹಾಕಿರ್ತಾರೆ ಅವರು. ಸ್ವಲ್ಪ ಸೇಫ್ಟಿ ಇರುತ್ತೆ ಅಂತಲೇ ಹೇಳ್ಬೋದು. ಬಟ್ ನಾವು ಫಸ್ಟೇ ಕೇಳಿದ್ವಿ ಅವ್ರನ್ನ, ಸೇಫ್ಟಿ ಇದೆಯಾ ಅಂತ. ಹೌದು ಮೇಡಮ್ ಸೇಫ್ಟಿ ಇದೆ ಅಂತಲೇ ಹೇಳ್ತಾರೆ. ಬಟ್ ಕೆಲವೊಂದು ಕಡೆ ಏನಂತ ಅಂದರೆ ನಿಮಗೆ ನೆಕ್ಸ್ಟ್ ವ್ಲಾಗ್ಗಳಲ್ಲಿ, ಅಂದರೆ ನಮ್ಮದು 3 daysಲ್ಲಿ ನಿಮಗೆ ವ್ಲಾಗ್ಗಳು ಅಪ್ಲೋಡ್ ಮಾಡ್ತೀನಿ ನಾನು. ಕೆಲವೊಂದು ಕಡೆ ಏನಂತಂದರೆ ನಮ್ಮ ಹತ್ರ ಸೈನ್ ಹಾಕ್ಸ್ಕೊಂಡು ಬಿಡ್ತಾರೆ, ನೀವೇ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ. ಬಿಕಾಸ್ ಯಾಕಂದರೆ ಅದು ಅಷ್ಟು ಒಂದು ತುಂಬಾ ಅಡ್ವೆಂಚರ್ಸ್ ಆಗಿರುತ್ತಲ್ಲ, ಹಾಗಾಗಿ ಅದು ಅವ್ರ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಲ್ಲ. ಅಂದರೆ ನಮಗೇನಾದ್ರು ಮೆಡಿಕಲ್ ಇಶ್ಯೂಸ್ ಇದ್ದರೂ ಕೂಡ ಕೆಲವೊಮ್ಮೆ ಹಂಗೆ ಆಗುತ್ತೆ. ಕೆಲವೊಬ್ರಿಗೆ ಹಾರ್ಟ್ ವೀಕ್ ಇರ್ಬೋದು, ಅಥವಾ ಲೋ BP, ಹೈ BP ಈ ಥರ ಇದ್ದವರಿಗೂ ಈ ಗೇಮ್ಸ್ ಅಷ್ಟು ಸೂಟ್ ಆಗಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಕೆಲವೊಂದು, ಈಗ ನಮ್ಮ ಅತ್ತೆನೇ ತೊಗೋಬೋದು ಎಕ್ಸಾಂಪಲ್. ನಮ್ಮ ಅತ್ತೆಗೆ ಇದು ನೋಡಿದ್ರೇ ಆಗಲ್ಲ, ಎದುರ್ಕೊಳ್ತಾರೆ. ಅಂಥವ್ರು ಆಡಿದ್ರಂತೂ ಅದು ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅಂಥವ್ರಿಗೆ ಈ ಗೇಮ್ಸ್ ಎಲ್ಲ ಸೂಟೇಬಲ್ ಅಲ್ಲ ಅಂತಲೇ ಹೇಳ್ಬೋದು. ಬಟ್ ಅಟ್ ಎನಿ ಕಾಸ್ಟ್ ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದ್ಕೊಂಡೇ ಹೋದ್ವಿ. ಯಾಕಂದರೆ ಆಲ್ಮೋಸ್ಟ್ ನಾವು ಇದನ್ನು ಮಡಿಕೇರಿಯಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಅಲ್ಲಿ ಅಂದರೆ ತುಂಬಾ ಕಡಿಮೆ, ಅಂದರೆ ಶಾರ್ಟಲ್ಲಿ ಇತ್ತು ಲೆಂತು, ಒಂದು 1/2 kilometer ಏನೋ ಅಷ್ಟೇ ಇದ್ದಿದ್ದು. ಬಟ್ ಇದೇನಂತ ಅಂದರೆ ಆಲ್ಮೋಸ್ಟ್ ನಮಗೆ 1.5 kilometer ರೇಂಜಲ್ಲಿ ಇತ್ತಿದ್ದು.
ಅದರಲ್ಲೂ ಟೀ ಎಸ್ಟೇಟಲ್ಲಿ ಆಡೋದಂತೂ ಇನ್ನೂ ಖುಷಿ ಇತ್ತು. ಸೊ ಹೋದ್ವಿ ಹೇಗಿರುತ್ತೆ ಅಂತ ಹೇಳಿ. ಇಲ್ಲಿ ವಿನಯ್ ಆಲ್ಮೋಸ್ಟ್ ಅವ್ರು ಆಡ್ತಿದ್ದನ್ನ ನೋಡಿ ಅಲ್ಲೇ ಸ್ಟನ್ನಾಗಿ ನಿಂತಿದ್ರು. ಆಮೇಲೆ ನಾನು ಹೋದೆ. ನನಗೆ ಹೇಗಿರುತ್ತೆ ಫಸ್ಟ್ ಅಂದರು ವಿನಯ್ ನಾನೇ ಹೋಗ್ತೀನಿ ಆಮೇಲೆ ನೀನು ಹೋಗು ಅಂತ. ದಿಲೀಪ್ ತುಂಬಾ ಹೇಳ್ತಿದ್ದ ನಾನು ಬರ್ತೀನಿ ಅಂತ. ಬಟ್ ನಮ್ಮ ಅತ್ತೆ ಕಳಿಸ್ಲಿಲ್ಲ. ಸೊ ಆಡಿಸ್ತೀನಿ ಅಂತ ಅಂದರು ಕೂಡ ಬೇಡ ನೀವಿಬ್ಬರೇ ಹೋಗಿ ಬನ್ನಿ ಅಂತ. ಸೊ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಚಲೋ ಕಪ್ಪ ಹಿಡ್ಕೊ ಹೋಗು ವೀಡಿಯೋ ಮಾಡ್ಬೇಕು ಅಪ್ಪನ. ವಿಡಿಯೋ ಆನ್ ಮಾಡಿದ್ಯಾ ಮಾಡ್ಕೋ. ಸೊ ಫ್ರೆಂಡ್ಸ್ ನಮ್ಮದು ಜಿಪ್ಲೈನ್ ಆಯಿತು. ತುಂಬಾ ಭಯ ಆಯಿತು ಅಂತ ಹೇಳ್ಬೋದು. ಯಾರಿಗೆ ಅಂದರೆ ನಮ್ಮ ಅತ್ತೆಗೆ ದಿಲೀಪ್ನು ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ವಿ, ಅವ್ರು ಕಳಿಸ್ಲಿಲ್ಲ, ಭಯ ಆಗಿ. ದಿಲೀಪ್ ಇಲ್ಲಿ. ಸೊ ನೆಕ್ಸ್ಟ್ ಅಡ್ವೆಂಚರ್ ರೈಡ್ಗೆ ರೆಡಿ ಆಗಿದ್ದಾರೆ. ಇದು ದಿಲೀಪ್ಗೋಸ್ಕರ. ಸೊ ದಿಲೀಪ್ ಜಿಪ್ಲೈನ್ ಆಡಬೇಕು ಅಂತಿದ್ದಲ್ಲ ವಿನಯ್. ಸೊ ಇವಾಗ ದಿಲೀಪ್ ಹೋಗ್ತೀಯಾ? ವೆರಿ ಗುಡ್. ಇಲ್ಲಿ ವಿಡಿಯೋ ಕನ್ನು ದಿಲೀಲಿ. When you start, press the button. Okay, that's all. And you can see your signboard over there. ಫ್ರೆಂಡ್ಸ್ ನಾವೀಗ ಬಂದಿದ್ವಿ. ಸೊ ಅಡ್ವೆಂಚರ್ ರೈಡ್ಗೆ ನಮ್ಮ ಅತ್ತೆಗೆ ದಿಲೀಪ್ ಯಾವ ಥರ ಹಿಂಸೆ ಕೊಟ್ಟಿದ್ದಾರಂದ್ರೆ ನನಗೆ ಇದರಲ್ಲಿ ಹೋಯ್ತೀನಿ ಅಂತಾನೆ ಜಿಪ್ ಲೈನ್ ಅಲ್ಲಿ. ಯಪ್ಪ ನನಗ್ ಭಯ ಅಂದ್ರೆ ಭಯ. ನನ್ನ ಮಗ ಎದ್ರದೇ ಇಲ್ಲ. ಅವ್ರ ಅಪ್ಪ ಅಮ್ಮ ಹೋದ್ರೆ ಹಿಂದೆ ನಾನು ಹೋಯ್ತೀನಿ ಅಂತಾನೆ. ಅದಕ್ಕೆ ಇದನ್ನ ಆಡಿಸ್ತಾವನೆ ಸ್ಕೂಟರ್ ಅಲ್ಲಿ. ಇದು ಏನಿದು ಅಡ್ವೆಂಚರ್ ರೈಡ್. ಅಡ್ವೆಂಚರ್ ಅಂತ ಏನೋ ನಂಗೆ ಗೊತ್ತಿ. ಒಂದು ಆಡಿಸ್ಕೊ ಬರಾಗತ್ತಾಗಿ ಅಂತ ಕಳ್ಸಿದೀವಿ. ನನ್ನ ಮಗನಿಗೆ ಸಾಕ್ಬೇಕು ಮಾಡಾಕ್ಬಿಟ್ಟ ಅಂತ. ಬರ್ತಿದ್ದಾರೆ ಈಗ. ಹಂಗೆ ವೆಲ್ಕಮ್ ನಮ್ಮ ಹಿಂಗೆ ವೆಲ್ಕಮ್ಮ. ವೆಲ್ಕಮ್ ದಿಲೀಪ್. ದಿಲೀಪ್ನ ಕೇಳೋಣ ಹೆಂಗಿತ್ತು ಅಂತ. ದಿಲೀಪ್ ಕೈ ಹಾ ವಾ ಇದು ಡ್ಯಾಜ್ ಅಂತ ಹೇಳಿ ವಯನಾಡಲ್ಲೇ ತುಂಬಾ ಹೆರಿಟೇಜ್ ಸಿಟಿ ತರ ಇದೆ. ಇದು ಪ್ಲೇಸ್ ಅಂತೂ ಸಖತ್ತಾಗಿದೆ. ಮತ್ತೆ ಇದು ಟೀ ಲೀಫ್ನ ಕಲ್ಟಿವೇಶನ್ ಮಾಡೋದು ಹೇಗೆ ಅಂತ ನಮಗೆ ತೋರಿಸ್ತಾರೆ. ಅದು ಪ್ಲಾಂಟೇಶನ್ ಅಲ್ಲ. ನಾವು ಹೋಗಲ್ಲ. ನಾವು ಆ್ಯಕ್ಚುಲಿ ಜಿಪ್ ಸೈಕಲ್ಗೆ ತಗೊಂಡಿದ್ದೀವಿ. ಬಗ್ಗೆ
ಇನ್ನೇ ಕಾರ್ ಬೀಕ್ ಹಾಕಿದೆ ಅಲ್ವಾ? ನೆಕ್ಸ್ಟ್ ಇಲ್ಲಿ ನಾನು ಜಿಪ್ ಲೈನ್ ಬೈಸಿಕಲ್ ಹಿಂಗೆ ಹೋದ್ವಿ. ಇದಂತೂ ತುಂಬಾ ಸ್ಕೆರಿಯಾಗಿತ್ತು. ಇದೇನಂದರೆ ನಾವು ಪೆಡ್ಲು ಮಾಡಲೇಬೇಕು. ಸೊ ಪೆಡ್ಲು ಮಾಡಿಲ್ಲ ಅಂದರೆ ಸೈಕಲ್ ಅಲ್ಲೇ ಇರುತ್ತೆ. ನಂಗೆ ಇದು ಗೊತ್ತಿಲ್ಲ, ಅದಾಗೆ ಹೋಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಸೈಕ್ಲಿಂಗ್ ಮಾಡಿದ್ರೆ ಮಾತ್ರ ಹೋಗೋದು. ಲಾಸ್ಟ್ ಅದು ಅಪ್ ಸೈಡ್ ಹಂಗೆ ಬಂತಿತ್ತು. ತುಂಬ ಪ್ರೆಷರ್ ಹಾಕಿ ಮಾಡಿದೆ. ಭಯ ಆಗ್ತಿತ್ತು ಕೆಳಗಡೆ ನೋಡಿದ್ರೆ. ಸೊ ಆಳ ಇರುವಂಥ ಒಂದು ಕೆರೆ ಇತ್ತು. ಬಟ್ ಟೀ ಎಸ್ಟೇಟಲ್ಲಂತೂ ತುಂಬ ಚೆನ್ನಾಗಿತ್ತು. ಸೊ ಇದೆಲ್ಲ ಒಳ್ಳೆ ಮೆಮೊರೀಸ್ ಅಂತಲೇ ಹೇಳ್ಬೋದು. ನಾನು ಇದನ್ನು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸೊ ಫ್ರೆಂಡ್ಸ್, ವಯನಾಡ್ಗೆ ಯಾರು ಬಂದರೆ ಮಿಸ್ ಮಾಡಿದೆ. ಸೊ ಇಲ್ಲಿ ಬಾಜ್ ಅಡ್ವೆಂಚರ್ಗೆ ಬಂದು ಸೈಕಲ್ ಬೈಸಿಕಲ್ ಆಡಿ. ಸೊ ಅಲ್ಲಿ ಆಕ್ಚುಲಿ ಅಲ್ಲಿ ಜಿಪ್ ಲೈನ್ ಇಂದ ಇದು ಜಸ್ಟ್ ಒಂದು 3 ಕಿಲೋಮೀಟರ್ಸ್ ಏನೋ ಇದೆ ಅಷ್ಟೇ ಆಗುತ್ತೆ. ಹೌದು, ಆನ್ ದ ವೇ ವೈನಾಡ್ಗೆ ಹೋಗೋ ರೋಡಲ್ಲೇನೆ ತುಂಬಾ ಸೂಪರ್ ಆಗಿರುತ್ತೆ. ಕೈಕಿಂಗ್ ಎಲ್ಲ ಇದೆ. ಸೊ ನಾವು ಅದನ್ನೆಲ್ಲ ಆಡ್ಲಿ, ಯಾಕಂದ್ರೆ ಎಷ್ಟೊಂದ್ಸರಿ ಆಡಿದ್ವಿ, ಕೈ ನೋವು ಬಂದ್ಬಿಡುತ್ತೆ. ಸೊ ಅದಕ್ಕೆ ಜಿಪ್ ಸೈಕ್ಲಿಂಗ್ ಮಾಡಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ನಾವು ಜಿಪ್ ಸೈಕ್ಲಿಂಗ್ ಮಾಡಿದ್ದು. ಫುಲ್ ಲೆವೆಲಿಗೆ ರೈಡ್ ಇಲ್ಲ, ಟಚ್ ಆಗುತ್ತೆ ಆರ್ಟಿಗೆ ಒಂದ್ಸಲ. ವಿನಯ್ ಅಪ್ಪ, ನಮ್ ದಿಲೀಪ್ ಏನ್ ಗೊತ್ತಾ, ಇವಾಗ ನಮಗೂ ಆಡ್ಸಿ ಅಂತ. ಎಲ್ಲ ನಾವೇನೇನು ಆಡ್ತೀವಿ ಎಲ್ಲಾನು ಆಡ್ಬೇಕಂತಾನೆ ಬರ್ತಿದ್ದೇನೆ. ಈಗ ಏನೇನು ಆಡ್ತೀಯೋ? ಏನ್ ಆಡ್ತೀಯ ನೀನು? ಏನ್ ಆಡ್ತೀಯಾ? ನೆಕ್ಸ್ಟ್ ಅದನ್ನು ಮುಗಿಸ್ಕೊಂಡು ನಾವಿಲ್ಲಿ ಒಂದು ಪುರಾತನ ದೇವಸ್ಥಾನಕ್ಕೆ ಬಂದ್ವಿ. ಜಗನ್ಮಾತೆ ದೇವಸ್ಥಾನ ತುಂಬಾ ಪವರ್ಫುಲ್ ದೇವಸ್ಥಾನ. ಸೊ ಇದ್ರ ಬಗ್ಗೆ ನಿಮ್ಗೆ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ. ಸೊ ಕೇಳಿದ್ದನ್ನೆಲ್ಲ ಅಲ್ಲಿ ಈಡೇರಿಸುವಂಥ ದೇವಸ್ಥಾನ ಅಂತಲೇ ಹೇಳ್ಬೋದು. ಸೊ ಅಷ್ಟು ಪವರ್ಫುಲ್. ಸೊ ಅಲ್ಲಿ ಹೋಗಿ ಆ್ಯಕ್ಚುಲಿ ವೀಡಿಯೋ ಮಾಡೋಂಗಿರಲಿಲ್ಲ, ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇದು ವಯನಾಡಲ್ಲಿ ಬರುವಂಥ ದೇವಸ್ಥಾನ. ತುಂಬಾ ನಾವು ಕೇಳಿದ್ದನ್ನೆಲ್ಲ ಈಡೇರಿಸೋ ದೇವಸ್ಥಾನ ಅಂತಲೇ ಹೇಳ್ಬೋದು. ಸೊ ಅಷ್ಟು ಚೆನ್ನಾಗಿದೆ. ಅದನ್ನು ಮುಗಿಸ್ಕೊಂಡು ನಾವು ಹೊರಟ್ವಿ. ಇವಾಗ ಸಣ್ಣ ಗ್ಯಾಪ್ ಇದೆ, ದೇವಸ್ಥಾನ ಮುಗಿಸ್ಕೊಂಡ್ ಬಂದ್ವಿ. ಅಷ್ಟೇ ಜಾಗ ಇರೋದು. ಆ ಕಡೆನೂ ಪಾತಾಳ, ಈ ಕಡೆನೂ ಪಾತಾಳ ನೀರು. ಅದ್ರ ಒಂದು ಚಾಲೆಂಜ್ ತಗೊಂಡು ಹೋಗ್ತಿದ್ದ. ನನ್ ಬೇಡ ಅಂದೆ. ಇದು ಹೆವಿ ಡೇಂಜರ್. ಯಾಕೆಂದ್ರೆ ಅದು ಬ್ರಿಡ್ಜು ಬಿದೋಗಿ ವೈನಾಡು ಇದಾದಾಗ, ಸೊ ಇದು ಹಳೇ ಕಾಲದ್ದು ಇದ್ದಿದ್ದು, ಇದನ್ನೇ ಈಗ ಬಿಟ್ಟಿದ್ದಾರೆ. ಸೊ ಇದನ್ನು ಸ್ಟಾಪ್ ಮಾಡಿದ್ರು. ಸೊ ಇನ್ನೆಲ್ಲೂ ಬೇರೆ ಆ ದೇವಸ್ಥಾನಕ್ಕೆ ಹೋಗಿ ಜಾಗ ಇಷ್ಟೇ ಇರೋ ಚಿಕ್ಕ ರೋಡು, ಕರೆಕ್ಟ್ ಕಾರ್ ಟೈರ್ ಹೋಗ್ಬೋದು ಅಷ್ಟೇ. ಅಷ್ಟಕ್ಕೆ ಬಂದಿದ್ದಾರೆ. ಸೊ ವೆಲ್ ಡನ್. ಯಾವ ಕಡೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಸೊ ಫೈನಲ್ ನಾವು ಊಟ ಎಲ್ಲ ಮಾಡ್ಕೊಂಡು ರೂಮಿಗೆ ಬಂದು ಸ್ಟೇ ಆದ್ವಿ. ಸೊ ಇದು ಬಂದು ಐತಿರಿ ಅನ್ನೋ ಪ್ಲೇಸಲ್ಲಿ. ಚೆನ್ನಾಗಿದ್ದು. ಹೋಟೆಲ್ ನೇಮ್ ನನಗೆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಅಂತಲೇ ಹೇಳ್ಬೋದು. ಸಪೋಸ್ ನನ್ನ ಸುಷ್ಮಿತಾ ವಿನಯ್ ಕನ್ನಡ ವ್ಲಾಗ್ಸ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋಸ್ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೆಕ್ಸ್ಟ್ ವ್ಲಾಗ್ ಅಂದರೆ ನೆಕ್ಸ್ಟ್ ಡೇ ನಾವೇನೆಲ್ಲ ಎಂಜಾಯ್ ಮಾಡಿದ್ವಿ ಸೆಕೆಂಡ್ ಡೇ ಅನ್ನೋದನ್ನ ಅಪ್ಡೇಟ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಅಟ್ ಸುಷ್ಮಿತಾ ವಿನಯ್ ವ್ಲಾಗ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ನಮ್ಮ ಟ್ರಿಪ್ ಅಂತ ಹೇಳಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಆಲ್.